ಮುಂಬರುವ ಲೋಕಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳು ಭರ್ಜರಿ ಸಿದ್ಧತೆ ನಡೆಸಿವೆ. ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿವೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷ ಮೊದಲನೇ ಹಂತದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿಗೆ 15 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿದೆ. ವಿಜಯಪುರ ಮೀಸಲಾತಿ ಲೋಕಸಭಾ ಕ್ಷೇತ್ರಕ್ಕೆ ರಾಜು ಆಲ್ಗೂರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇದರ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಅವರು ಮಾತನಾಡಿ, ಎಲ್ಲ ಆಯಾಮಗಳಿಂದ ಸಮೀಕ್ಷೆ ಮಾಡಿ ರಾಜು ಆಲ್ಗೂರ್ ಅವರಿಗೆ ಟಿಕೆಟ್ ಘೋಷಿಸಲಾಗಿದೆ. ನಮ್ಮ ಪಕ್ಷದ ಒಕ್ಕೂರಲ ತೀರ್ಮಾನ ಈ ಬಾರಿ ಗೆಲುವನ್ನು ಸಾಧಿಸಲಿದ್ದಾರೆ ಎಂದು ಶುಭ ಕೋರಿದರು. ಕಾಂಗ್ರೆಸ್ ಪಕ್ಷ ಸಮೀಕ್ಷೆಯನ್ನು ಮಾಡಿ ಮತ್ತು ಎಲ್ಲರ ಅಭಿಪ್ರಾಯ, ನನ್ನ ಅಭಿಪ್ರಾಯ, ಶಿವಾನಂದ ಪಾಟೀಲ್ ಅವರ ಅಭಿಪ್ರಾಯ, ಯಶವಂತಗೌಡ ಅಭಿಪ್ರಾಯ, ಮನಗೂಳಿಯವರ ಅಭಿಪ್ರಾಯ, ಆಮೇಲೆ ನಾಡಗೌಡರ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ತಗೊಂಡು ಒಕ್ಕೂರ್ಲಿಂದ ಇವತ್ತು ರಾಜು ಆಲ್ಗೂರ್ ಅವರ ಅಭ್ಯರ್ಥಿ ಆಗಬೇಕು ಅಂಥೇಳಿ ಇದು ಮಾಡಿದ್ರಿಂದ ಪಕ್ಷನೂ ಕೂಡ ಸಮೀಕ್ಷೆ ಮಾಡಿ ರಾಜು ಆಲ್ಗೂರ್ ಅವ್ರನ್ನ ಅಭ್ಯರ್ಥಿಯಾಗಿ ನಿನ್ನೆ ಶಿವರಾತ್ರಿ ಅಂದು ಒಂದು ದಿವಸ ಪ್ರಥಮ ಲಿಸ್ಟ್ನಲ್ಲಿ ಕರ್ನಾಟಕ ಪ್ರಗರಲ್ಲಿ ಪ್ರಥಮ ಹೆಸರು ರಾಜು ಆಲ್ಗೂರ್ ಅವರು. ಮತ್ತು ಬಹಳ ದಿನಗಳ ಒಂದು ಆಶಯ ಕೂಡ ಇವತ್ತು ಏನು ದಲಿತ ಬಲಗೈ ಇದರಲ್ಲಿ ಅಂಬೇಡ್ಕರ್ ಇದರಲ್ಲೂ ಅಲ್ಲಿ ಕೂಡ ಭಾಳ ನಾವು 2.5 ಲಕ್ಷ 3 ಲಕ್ಷ ಜನಸಂಖ್ಯೆ ಇದ್ದೀವಿ, ನಮಗೆ ಟಿಕೆಟ್ ನೀಡಬೇಕು ಅಂಥೇಳಿ ಅವ್ರಿಗೂ ಕೂಡ ಬೇಡಿಕೆ ಆಗಿತ್ತು. ರಾಜು ಆಲ್ಗೂರ್ ಅವರು ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ತದನಂತರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲೇ ಒಂದು ದಿವಸ ಅವರಿಗೆ ಟಿಕೆಟನ್ನು ಒಂದು ದಿವಸ ನಾವು ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ವರಿಷ್ಠರು ಕೂಡ ವಿಚಾರ ಮಾಡಿದ್ವಿ, ಕಟ್ಟಿಕೊಂಡವ್ರು ಕೂಡ ಅಂತ ಪಾರ್ಲಿಮೆಂಟ್ಗೆ ರಾಜು ಆಲ್ಗೂರ್ ಮಾಡಬೇಕು ಅಂತ ಹೇಳಿ ಅವತ್ತೇ ನಿರ್ಧಾರ ಮಾಡಿದ್ವಿ. ಇದಕ್ಕೆ ಬಯಸಿದರೆ ರಾಜು ಆಲ್ಗೂರ್ಗೆ MLA ಟಿಕೆಟ್ ಸಿಗ್ತಿದೆ. ಹೀಗಾಗಿ ಇವತ್ತು ರಾಜು ಆಲ್ಗೂರ್ ಟಿಕೆಟ್ ಸಿಕ್ಕಿದೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಇವತ್ತು ರಾಜು ಆಲ್ಗೂರ್ ಅವರು ಬಹಳ ದೊಡ್ಡ ಅಂತರದಿಂದ ಇವತ್ತು ಹೊಸ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ನಾವೆಲ್ಲರೂ ಸಂಘಟಿತವಾದಂಥ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸೋತ ಅಭ್ಯರ್ಥಿಗಳು, ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತರನ್ನು ಒಳಗೊಂಡು, ಎಲ್ಲ ಮುಖಂಡರನ್ನು ಒಳಗೊಂಡು, ಜನಪದನ್ನು ಒಳಗೊಂಡು ನಾವು ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ. ಟಿಕೆಟ್ ಘೋಷಣೆ ಹಿನ್ನೆಲೆ ಮಾಧ್ಯಮಗಾರರೊಂದಿಗೆ ಮಾತನಾಡಿದ ರಾಜು ಆಲ್ಗೂರ್ ಅವರು ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಗ್ಯಾರಂಟಿ ಕಾರ್ಯಕ್ರಮಗಳು ಜಾತ್ಯತೀತವಾಗಿ ತಲುಪುತ್ತಿವೆ, ಈ ಬಾರಿ ಗೆಲುವು ಸಾಧಿಸುತ್ತಿವೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸರ್, ಘೋಷಣೆ ಆಗಿದ್ದು ಸಂತೋಷ ಆಗಿದೆ ಸರ್. ಮೊದಲನೇ ಪಟ್ಟಿಯಲ್ಲಿ ಅದು ಕರ್ನಾಟಕದಲ್ಲಿ ಮೊದಲನೇ ಹೆಸರು ಘೋಷಣೆ ಆಗಿದ್ದರಿಂದ ಭಾಳ ಸಂತೋಷ ಆಗ್ತಾಯಿದೆ. ಈ ಟಿಕೆಟ್ ಕೊಡಿಸ್ಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಎಲ್ಲ 6 ಶಾಸಕರು, ವಿಶೇಷವಾಗಿ MB ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು, ಯಶವಂತಗೌಡರು, ನಾಡಗೌಡರು, ನಮ್ಮ ಇಬ್ಬರು ಶಾಸಕರು, ಕಡದೊಂಡಾಗಿರ್ಬೋದು, ಮನಗೂಳಿ ಅವರಾಗಿರ್ಬೋದು, ಜೊತೆಗೆ 3 ಮಂದಿ ವಿಧಾನ ಪರಿಷತ್ ಸದಸ್ಯರು, ಪ್ರಕಾಶ್ ರಾಠೋಡವರು, ಸುನೀಲ್ ಗೌಡರು, ಜೊತೆಗೆ ಪ್ರಕಾಶ್ ಹುಕ್ಕೇರಿ ಅವರು ಮತ್ತು 2 ಪರಾಜಿತ ಅಭ್ಯರ್ಥಿಗಳು ಮತ್ತು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ನನಗೆ ಒಟ್ಟಾರೆಯಾಗಿ ಒಮ್ಮತದ ಅಭಿಪ್ರಾಯ ಮುಖಾಂತರ ನನ್ನ ಆಯ್ಕೆ ಆಗಲಿಕ್ಕೆ ಕಾರಣರಾಗಿದ್ದಾರೆ. ಅವರಿಗೆ ಕೃತಜ್ಞತೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಬಿಜೆಪಿಯ ಭದ್ರಕೋಟೆಯಿಂದ ರಾಜು ಆಲ್ಗೂರ್ ಅವರು ಕಾಂಗ್ರೆಸ್ ಅವರು ಹೇಗೆ ಬೆಳೆಸ್ತಾರೆ? ಬಿಜೆಪಿ ಭದ್ರಕೋಟೆಯನ್ನು ಎಲ್ಲರೂ ನೀವು ಮತ್ತು ನಿಮ್ಮ ನಾಯಕರು ಹೇಗೆ ಬೆಳೆಸ್ತೀರಿ? ಈ ಸಲ ಖಂಡಿತವಾಗಿ ಬೆಳೆಸ್ತೀವಿ. ಆ ವಿಶ್ವಾಸ ಇರೋದರಿಂದಲೇ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕಳೆದ MB ಪಾಟೀಲ್ MP ಆದಮೇಲೆ ಇಲ್ಲಿವರೆಗೂ ಕೂಡ ನಾವು ಲೋಕಸಭೆಯಲ್ಲಿ ಗೆದ್ದಿರಲಿಲ್ಲ. ಈ ಸಲ ಹೊಸ ಇತಿಹಾಸ ನಿರ್ಮಾಣ ಮಾಡ್ಬೇಕಂತಲೇ ನನ್ನನ್ನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮಗಳು, ಸಿದ್ದರಾಮಯ್ಯ ಸಾಹೇಬರು ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಪ್ರತಿ ಕುಟುಂಬಕ್ಕೆ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಸುಮಾರು 5 ರಿಂದ 6 ಸಾವಿರ ಪ್ರತಿ ತಿಂಗಳು ಕೂಡ ನೇರವಾಗಿ ಅವರಿಗೆ ಲಾಭ ಆಗ್ತಾಯಿದೆ. ಆ ಕುಟುಂಬಗಳು ಕೂಡ ಇವತ್ತು ನಮ್ಮ ಪರವಾಗಿ ನಿಲ್ತಾ ಇವೆ ಅಂತಕ್ಕಂಥ ಭರವಸೆ ಇದೆ. ಗೊತ್ತಿಲ್ಲ, ಅವ್ರು BJP ಅವರಿಗೆ ದೇಶದ ಇತಿಹಾಸ ಓದಿಲ್ಲ. ಸ್ವಾತಂತ್ರ್ಯವನ್ನು ನಾವೇ ಪಡೆದಿದ್ದೇವೆ. ಕಾಂಗ್ರೆಸ್ ಸಂಸ್ಥೆನೇ ದೇಶದಲ್ಲಿ ಸ್ವತಂತ್ರ ಆಂದೋಲನ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿದ್ದೇವೆ. ದೇಶ ಸ್ವತಂತ್ರ ಆದಾಗ ಒಂದು ಸೂಜಿಯನ್ನು ಕೂಡ ತಯಾರು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ನಮಗೆ. ಅಂಥ ಒಂದು ಕಠಿಣ ಆರ್ಥಿಕ ಪರಿಸ್ಥಿತಿಯಿಂದ ಸುಮಾರು 50 ವರ್ಷದಲ್ಲಿ ದೇಶವನ್ನು ಸದೃಢವಾಗಿ ನಿಲ್ಲಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದನ್ನು ಅವ್ರು ತಿಳ್ಕೊಬೇಕು. ಇಲ್ಲ, ನಮ್ಮ ಅನೇಕ ವಿಚಾರಗಳಿದಾವೆ. 2013 ರಿಂದ 2018ರವರೆಗೆ ನಾವೇನು ನೀರಾವರಿ ಕೆಲಸ ಇಲ್ಲಿ ಮಾಡಿದ್ದೇವೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ,
ಏನು ಕೃಷಿ ಕಾರ್ಮಿಕರಿಗೆ ಏನು ಮಾಡಿದ್ದೇವೆ, ದಲಿತರಿಗೆ ಏನು ಮಾಡಿದ್ದೇವೆ, ಎಲ್ಲ ಮೇಲ್ಗೋದ ವರ್ಗ ಜನರಿಗೆ ಏನು ಮಾಡಿದ್ದೇವೆ, ಅನೇಕ ಕಾರ್ಯಕ್ರಮ ಕೂಡ ನಮ್ಮ ಬೆನ್ನಿಗಿವೆ. ಅದರ ಆಧಾರದ ಮೇಲೆ ನಾವು ಚುನಾವಣೆಗೆ ಹೋಗ್ತೀವಿ.